My dear students, welcome to final BCom, BBA and BBM Income Tax video class. Previous videos alli ನಾವು introduction part ನೋಡಿದ್ವಿ. Capital asset meaning, capital gains meaning of transfer ನೋಡಿದ್ವಿ. ಈ ವಿಡಿಯೋ ಅಲ್ಲಿ ಕ್ಯಾಪಿಟಲ್ ಗೇನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಾಟ್ ಈಸ್ ದ ಫಾರ್ಮೆಟ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಒಂದಷ್ಟು ಫಾರ್ಮೆಟ್ಸ್ನ ನೋಡೋಣ ಬನ್ನಿ. ಕ್ಯಾಪಿಟಲ್ ಗೇನ್ಸ್ ಫಾರ್ಮೆಟ್ಸ್. ಮೊದಲನೇದು ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಂದರೆ ಮೀನಿಂಗನ್ನು ನಾವು ಹಿಂದಿನ ವಿಡಿಯೋಲಿ ನೋಡಿದ್ದೀವಿ. ಏನು ಫಸ್ಟ್ ಐಟಮ್ ಏನು ತಗೋಬೇಕು ನಾವು? ಸೇಲ್ ಕನ್ಸಿಡರೇಷನ್ ತಗೋಬೇಕು. ಅದರಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಬ್ರೋಕರೇಜ್, ಕಮಿಷನ್ ಏನಾದರೂ ಇದ್ದರೆ ಅದನ್ನು ಲೆಸ್ ಮಾಡಬೇಕು ನಾವು. ಸೊ ದ ಬ್ಯಾಲೆನ್ಸ್ ಈಸ್ ಕಾಲ್ಡ್ ನೆಟ್ ಸೇಲ್ ಕನ್ಸಿಡರೇಷನ್. ಇದನ್ನು ನಾವು ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಮೊದಲನೇ ಸ್ಟೆಪ್ ಮುಗಿಯಿತು. ನೆಕ್ಸ್ಟ್ ನೆಟ್ ಸೇಲ್ ಕನ್ಸಿಡರೇಷನ್ ಇಂದ ಕಾಸ್ಟ್ ಆಫ್ ಅಕ್ವಿಸಿಷನ್ ಹಾಗೇನೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನ ಲೆಸ್ ಮಾಡ್ಕೋಬೇಕು ನಾವು. ನಾವು ದ ಬ್ಯಾಲೆನ್ಸ್ ಈಸ್ ಕಾಲ್ಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಟ್ಯಾಕ್ಸೇಬಲ್ ಅಲ್ಲ ಇದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಷ್ಟೇ. ಇದರಿಂದ ಲೆಸ್ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54 ಲೆಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥ ವ್ಯಾಲ್ಯೂನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ದಿಸ್ ಈಸ್ ದ ಫಾರ್ಮೆಟ್ ಫಾರ್ ಕಂಪ್ಯೂಟಿಂಗ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆನಪಿರಬೇಕು. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಫಾರ್ಮೆಟ್ ನೆನಪಿಟ್ಕೋಬೇಕು? ದ ಸೇಮ್ ಥಿಂಗ್. ಫಸ್ಟ್ ಸೇಲ್ ಕನ್ಸಿಡರೇಷನ್ ತಗೊಳ್ಳಿ. ಅದರಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಏನಾದರೂ ಲೆಸ್ ಮಾಡಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಅಸೆಟ್ ಸೇಲ್ ಮಾಡಬೇಕಾದ್ರೆ ಆಗಿರ್ತಕ್ಕಂಥ ಖರ್ಚುಗಳು. ನಾವು ದ ಬ್ಯಾಲೆನ್ಸ್ ರಿಮೈನ್ ಸೇಮ್, ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಇದರಿಂದ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಇಂಡೆಕ್ಸೇಷನ್ ಮಾಡ್ಕೋಬೇಕು ನಾವು, ಲೆಸ್ ಮಾಡಬೇಕಾಗುತ್ತೆ. ಹಾಗೇನೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಲೆಸ್ ಮಾಡ್ಕೋಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದಾಗ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದ್ದು ಅದನ್ನು ಸೇಲ್ ಮಾಡಿದಾಗ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟನ್ನು ಇಂಡೆಕ್ಸೇಷನ್ ಮಾಡಿಕೊಂಡೇ ಲೆಸ್ ಮಾಡಬೇಕು. ನಾವು ದ ಬ್ಯಾಲೆನ್ಸ್ ಈಸ್ ಕಾಲ್ಡ್ LTCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದರಿಂದ ಸೆಕ್ಷನ್ 54 ಅಲ್ಲಿ ಎಕ್ಸಂಪ್ಷನ್ಸ್ ಏನಾದರೂ ಬಂದರೆ ಆ ಎಕ್ಸಂಪ್ಷನ್ಸ್ ಅನ್ನು ಲೆಸ್ ಮಾಡಿ. ನಾವು ದ ಬ್ಯಾಲೆನ್ಸ್ ಈಸ್ ಕಾಲ್ಡ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ದಟ್ಸ್ ಆಲ್. ಇವೆರಡು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಸ್, ಒನ್ ಮೋರ್. ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಆನ್ ಡಿಪ್ರಿಸಿಯೇಬಲ್ ಅಸೆಟ್ಸ್. ಡಿಪ್ರಿಸಿಯೇಷನ್ ಕೊಡ್ತಕ್ಕಂಥ ಅಸೆಟ್ಸ್ ಕೊಟ್ಟಿದ್ದು ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಫಾರ್ಮೆಟ್ಸ್ ಆಗಿರುತ್ತೆ. ಸೇಮ್ ಥಿಂಗ್. ಫಸ್ಟ್ ಒನ್ ಸೇಲ್ ಕನ್ಸಿಡರೇಷನ್ ತಗೋಬೇಕು. ಅದರಿಂದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡ್ಕೊಳ್ಳಿ. ನಾವು ದ ಬ್ಯಾಲೆನ್ಸ್ ಈಸ್ ಕಾಲ್ಡ್ ನೆಟ್ ಸೇಲ್ ಕನ್ಸಿಡರೇಷನ್. ಇಲ್ಲಿವರೆಗೂ ಏನು ಚೇಂಜಸ್ ಇಲ್ಲ. ನಾವು ವಿ ಹ್ಯಾವ್ ಟು ಡಿಡಕ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಆನ್ 1/4/2018. ಅಂದರೆ ನಮ್ಮ ಪ್ರೀವಿಯಸ್ ಇಯರ್ ಇಂದಿನ ಡೇಟಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿರುತ್ತೋ ಅದನ್ನು ಲೆಸ್ ಮಾಡಬೇಕು. ಆಮೇಲೆ ಕಾಸ್ಟ್ ಆಫ್ ನ್ಯೂ ಅಸೆಟ್ ಪರ್ಚೇಸ್ ಡ್ಯೂರಿಂಗ್ ಅವರ್ ಪ್ರೀವಿಯಸ್ ಇಯರ್ ಅದನ್ನು ಲೆಸ್ ಮಾಡಬೇಕು. ದೆನ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಏನಾದರೂ ಇದ್ದರೆ ಅದನ್ನು ಲೆಸ್ ಮಾಡಬೇಕು. ನಾವು ದ ಬ್ಯಾಲೆನ್ಸ್ ಈಸ್ ಕಾಲ್ಡ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ನೆನ್ಪಿಟ್ಕೊಂಡಿರಿ. ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ರೆ ಡಿಪ್ರಿಸಿಯೇಷನ್ ಕೊಟ್ಟ ಮೇಲೆ ಬರ್ತಕ್ಕಂಥ ಗೇನು ಆಲ್ವೇಸ್ ಇಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನೇ ಆಗಿರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ತಕ್ಕಂಥ ಇನ್ನೊಂದು ಪಾಯಿಂಟ್ ಇದು. ಒನ್ ಮೋರ್ ಐಟಮ್, ಕ್ಯಾಪಿಟಲ್ ಗೇನ್ ಫಾರ್ ಸೆಲ್ಫ್ ಜನರೇಟೆಡ್ ಅಸೆಟ್ಸ್. ಸೆಲ್ಫ್ ಜನರೇಟೆಡ್ ಅಸೆಟ್ಸ್ ಇದ್ರೆ ಕ್ಯಾಪಿಟಲ್ ಗೇನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು? ಸೇಮ್. ಫಸ್ಟ್ ಒನ್ ಸೇಲ್ ಕನ್ಸಿಡರೇಷನ್ ತಗೋಬೇಕು, ಸೇಲ್ ಮಾಡಿರ್ತಕ್ಕಂಥ ವ್ಯಾಲ್ಯೂ. ಅದರಿಂದ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದ ಸೇಮ್ ವ್ಯಾಲ್ಯೂ, ದಟ್ ಈಸ್ ನೆಟ್ ಸೇಲ್ ಕನ್ಸಿಡರೇಷನ್. ಇದರಿಂದ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಬೇಕು. ಹಾಗೇನೆ ಎಕ್ಸಂಪ್ಷನ್ಸ್ ಇದ್ರೆ ಲೆಸ್ ಮಾಡಬೇಕು. ದ ಬ್ಯಾಲೆನ್ಸ್ ಈಸ್ ಕಾಲ್ಡ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ದಟ್ಸ್ ಆಲ್. ಈ 4 ಫಾರ್ಮೆಟ್ಸ್ ಚೆನ್ನಾಗಿ ನೆನಪಿಟ್ಕೊಂಡಿರಿ, ಎಕ್ಸಾಮ್ಗೆ ಬರುತ್ತೆ. ನಾವು ವಿ ಹ್ಯಾವ್ ಟು ರಿಮೆಂಬರ್ ಮೋರ್ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಆರ್ಡರ್ ಟು ಕಂಪ್ಯೂಟ್ ಕ್ಯಾಪಿಟಲ್ ಗೇನ್ಸ್. ಲಾಂಗ್ ಟರ್ಮ್ ಇರ್ಬೋದು ಅಥವಾ ಶಾರ್ಟ್ ಟರ್ಮ್ ಇರ್ಬೋದು. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದಷ್ಟು ಪಾಯಿಂಟ್ಸು ನಾವು ನೋಟ್ ಮಾಡ್ಕೋಬೇಕು ಕಂಪ್ಲೀಟ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ. ಏನೇ ನಾವು ನೋಡ್ತಾ ಹೋಗೋಣ ಬನ್ನಿ. ಐ ವಿಲ್ ಕಾಲ್ ದೆಮ್ ಆಸ್ ಇಂಪಾರ್ಟೆಂಟ್ ನೋಟ್ಸ್. ವೆರಿ ಫಸ್ಟ್ ಒನ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಏನು ಬಂತು ಇಷ್ಟೊತ್ತು ಕೂಡ. ಬ್ರೋಕರೇಜ್, ಕಮಿಷನ್,
ಎನಿ ಅದರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಟ್ರಾನ್ಸ್ಫರ್, ಅಂದ್ರೆ ನಮ್ಮ ಆಸ್ತಿ ಸೇಲ್ ಮಾಡಿರ್ತೀವಿ ನಾವು ಪ್ರೀವಿಯಸ್ ಇಯರ್ ಅಲ್ಲಿ, ಅದನ್ನ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅದಕ್ಕಾಗಿರೋ ಖರ್ಚು ಇವು ಯಾವ್ದಾದ್ರೂ ಆಗಿರ್ಬೋದು. ಸೆಕೆಂಡ್ ಪಾಯಿಂಟ್, ಬ್ರೋಕರೇಜ್ ಕಮಿಷನ್ ಪೇಯ್ಡ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಆಫ್ ಅಸೆಟ್ ಶುಡ್ ಬಿ ಆಡೆಡ್ ಟು ದ ಕಾಸ್ಟ್ ಆಫ್ ಅಕ್ವಿಸಿಷನ್. ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಸೇಲ್ ಮಾಡಿದಾಗ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಲೆಸ್ ಮಾಡ್ತೀರಿ. ಅದೇ ಅಸೆಟ್ ಅನ್ನ ನಾವು ಪರ್ಚೇಸ್ ಮಾಡಿದಾಗ ಏನಾದರೂ ಆಗಿದ್ರೆ ದಟ್ ಶುಡ್ ಬಿ ಆಡೆಡ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್. ನೆನಪಿರ್ಲಿ. ಥರ್ಡ್ ಇಂಪಾರ್ಟೆಂಟ್ ಒನ್, ಇನ್ ಕೇಸ್ ಆಫ್ ಸೆಲ್ಫ್ ಜನರೇಟೆಡ್ ಅಸೆಟ್ ಲೈಕ್ ಗುಡ್ ವಿಲ್, ಟೆನೆನ್ಸಿ ರೈಟ್ಸ್ ಎಟ್ಸೆಟ್ರಾ, ದ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಟೇಕನ್ ಆಸ್ ನಿಲ್. ನೆನಪಿರ್ಬೇಕು. ನಾಲ್ಕನೇದು, ಇಫ್ ದ ಅಸೆಸಿ ಡಸ್ ನಾಟ್ ಇನ್ಕರ್ ಎನಿ ಕಾಸ್ಟ್ ಆಫ್ ಅಕ್ವಿಸಿಷನ್, ದ ಕಾಸ್ಟ್ ಇನ್ಕರ್ಡ್ ಬೈ ದ ಪ್ರೀವಿಯಸ್ ಓನರ್ ಶಲ್ ಬಿ ಟೇಕನ್ ಆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಅಂದರೆ ನಮ್ಮ ಅಸೆಸಿ ಏನು ಖರ್ಚೇ ಆಗದಿರ ಅವನಿಗೆ ಆಸ್ತಿ ಬಂದಿರುತ್ತೆ ಪರ್ಚೇಸ್ ಮಾಡಿದಾಗ, ಗಿಫ್ಟ್, ವಿಲ್ ಅಥವಾ ಇನ್ಹೆರಿಟೆನ್ಸ್, ಅಥವಾ ನಮ್ಮ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಲ್ಲಿ ಪಾರ್ಟಿಷನ್ ಆದಾಗ ಬಂದಿರತಕ್ಕಂಥದ್ದು, ಅಥವಾ ಪಾರ್ಟ್ನರ್ಶಿಪ್ ಇಂದ ಶೇರ್ ಬಂದಿರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ದೇರ್ ವೋಂಟ್ ಬಿ ಎನಿ ಕಾಸ್ಟ್ ಆಫ್ ಅಕ್ವಿಸಿಷನ್, ಏನೂ ಇರೋದಿಲ್ಲ, ಫ್ರೀ ಬರುತ್ತೆ. ಸೊ ಆಗ ಅದರ ಹಿಂದಿನ ಓನರ್ ಏನು ತಗೊಂಡಿದ್ರೆ ಅದನ್ನೇ ನಾವು ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ನಮ್ಮ ಅಸೆಸಿಗೆ ತಗೋಬೇಕು. ಎಕ್ಸಾಂಪಲ್ ನೋಡಿ ಹೇಳ್ತಿದ್ದೀನಿ ನಾನು. ಇಫ್ ದ ಕ್ಯಾಪಿಟಲ್ ಅಸೆಟ್ ಈಸ್ ಅಕ್ವೈರ್ಡ್ ಥ್ರೂ ಇನ್ಹೆರಿಟೆನ್ಸ್, ವಂಶ ಪಾರಂಪರ್ಯವಾಗಿ, ಥ್ರೂ ಗಿಫ್ಟ್ ಅಥವಾ ವಿಲ್, ಅಕ್ವಿಸಿಷನ್ ಆಫ್ ಪ್ರಾಪರ್ಟಿ ಥ್ರೂ ಡಿಸ್ಟ್ರಿಬ್ಯೂಷನ್ ಇನ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಅಥವಾ ಥ್ರೂ ಡಿಸ್ಟ್ರಿಬ್ಯೂಷನ್ ಆಫ್ ಅಸೆಟ್ಸ್ ಆನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅನ್ನು ಕ್ಲೋಸ್ ಮಾಡಿದಾಗ ಬರ್ತಕ್ಕಂಥ ಶೇರ್. ದೆನ್ ಕಾಸ್ಟ್ ಆಫ್ ಪ್ರೀವಿಯಸ್ ಓನರ್ ಶೆಲ್ ಬಿ ಟೇಕನ್ ಆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ ಆಫ್ ದ ಇಯರ್ ಆಫ್ ಪರ್ಚೇಸ್ ಆಫ್ ಪ್ರೀವಿಯಸ್ ಓನರ್ ಶೆಲ್ ಬಿ ಟೇಕನ್. ನೆನಪಿರಲಿ. ಐದನೇ ಪಾಯಿಂಟ್, there is no indexed cost of acquisition for financial assets like debentures, bonds, securities carrying fixed rate of interest. ನೆನ್ಪಿಟ್ಕೊಂಡಿರಬೇಕು, ಇಂಡೆಕ್ಸೇಷನ್ ಮಾಡಬಾರ್ದು ಈ ಫೈನಾನ್ಷಿಯಲ್ ಅಸೆಟ್ಸ್ಗೆ. ಯಾವಾಗ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರೋದಕ್ಕೆ. ಸಿಕ್ಸ್ತ್ ಒನ್, ಎನಿ ಅಮೌಂಟ್ ರಿಸೀವ್ಡ್ ಆಸ್ ಕಾಂಪನ್ಸೇಷನ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಕ್ಯಾಪಿಟಲ್ ಗೇನ್. ನೆನಪಿರಲಿ. ಸೆವೆಂತ್ ಒನ್, ಗೇನ್ ಆನ್ ಸೇಲ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾ ಈಸ್ ನಾಟ್ ಟ್ಯಾಕ್ಸಬಲ್. ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಸೇಲ್ ಮಾಡಿ ರೂರಲ್ ಏರಿಯಾ ಅಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿದ್ರೆ ಅದನ್ನ ನಾವು ಕ್ಯಾಪಿಟಲ್ ಅಸೆಟ್ ಟ್ಯಾಕ್ಸಬಲ್ ಅಂತ ತಗೋಬಾರದು. ನೆಕ್ಸ್ಟ್, ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಬಿಫೋರ್ ದ ಡೇಟ್ ಆಫ್ ಫೈಲಿಂಗ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಈಸ್ ಅಲೋಡ್ ಆಸ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54. ಯಾವುದಾದ್ರೂ ಆಸ್ತಿನ ಮಾರ್ತಾರೆ, ಬರ್ತಕ್ಕಂಥದ್ದನ್ನ ಮತ್ತೊಂದು ಆಸ್ತಿಗೆ ಖರ್ಚು ಮಾಡಿದ್ರೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಅಂತಿದೆ, ಅದರಲ್ಲಿ ಡೆಪಾಸಿಟ್ ಮಾಡಿದ್ರೆ, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕೆ ಮೊದಲು ಡೆಪಾಸಿಟ್ ಮಾಡಿದ್ರೆ ಎಕ್ಸಂಪ್ಷನ್ ಕೊಡಬಹುದು. ನೈನ್ತ್ ಪಾಯಿಂಟ್, ಎನಿ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಬಿಫೋರ್ 1/4/2001 ಶುಡ್ ಬಿ ಇಗ್ನೋರ್ಡ್. ಒಬ್ಬ ಅಸೆಸಿ 1/4/2001 ಮೊದಲು ಆಸ್ತಿನ ಕೊಂಡ್ಕೊಂಡು ಅದಕ್ಕೇನಾದರೂ ಅಕಸ್ಮಾತ್ ಅಡಿಷನ್ ಮಾಡಿದ್ರೆ, ಮನೇನ ಒಂದು 10 ಲಕ್ಷಕ್ಕೆ ತಗೋತಾರೆ, ನೆಕ್ಸ್ಟು 2001 ಮೊದಲು ಆ ಮನೆಗೆ ಮೊದಲನೇ ಫ್ಲೋರ್ ಕಟ್ಟಿಸ್ತಾರೆ, ಅದಕ್ಕೊಂದು 5 ಲಕ್ಷ ಖರ್ಚಾಗುತ್ತೆ, ಅದನ್ನ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ತಗೋಬಾರ್ದು. ಯಾಕಂದ್ರೆ ಇಟ್ ಟುಕ್ ಪ್ಲೇಸ್ ಬಿಫೋರ್ 1/4/2001 ತಗೋಬಾರ್ದು. ಎಸ್. ನೆಕ್ಸ್ಟ್ ಪಾಯಿಂಟ್ 10ನೇದು, ಇಂಡೆಕ್ಸೇಷನ್ ನೀಡ್ ನಾಟ್ ಬಿ ಡನ್ ಫಾರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬಟ್ ಇಂಡೆಕ್ಸೇಷನ್ ಶುಡ್ ಬಿ ಡನ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಚೆನ್ನಾಗಿ ನೆನಪಿರ್ಬೇಕು ನಿಮಗೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ಗೆ ಇಂಡೆಕ್ಸೇಷನ್ ಮಾಡಬಾರದು, ಲಾಂಗ್ ಟರ್ಮ್ಗೆ ಮಾಡಲೇಬೇಕು. ನೆಕ್ಸ್ಟ್ ಒನ್, in order to find out whether the capital asset is short term or long term, the period of holding of assessee shall be taken into account. ಏನಿದ್ರ ಅರ್ಥ? ಒಬ್ಬ ಅಸೆಸಿ ಒಂದು ಕ್ಯಾಪಿಟಲ್ ಅಸೆಟ್ ಅನ್ನ ಪರ್ಚೇಸ್ ಮಾಡಿದಾಗ್ಲಿಂದ ಸೇಲ್ ಮಾಡೋವರೆಗೂ ಎಷ್ಟು ಪೀರಿಯಡ್ ಅದಕ್ಕೆ ಅವನು ಓನರ್ ಆಗಿದ್ದಾನೆ ಅದನ್ನ ಲೆಕ್ಕಕ್ಕೆ ತಗೊಂಡು ನಾವು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಕನ್ಸಿಡರ್ ಮಾಡಬೇಕು. ಸೊ ಈ ಪಾಯಿಂಟ್ಸ್ ಎಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು. ಓಕೆ. ರಿವೈಸ್ಡ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ ನಮಗೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ 2001 ನಿಂದ. ಸೊ ದೀಸ್ ಆರ್ ದ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಂಬರ್ಸ್. 2001 and 2ಗೆ 100 ಶುರುವಾಗುತ್ತೆ. ದಿಸ್ ಈಸ್ ದ ಲಿಸ್ಟ್. ಒಂದೊಂದು ವರ್ಷಕ್ಕೂ ಇಂಡೆಕ್ಸ್ ನಂಬರ್ಸ್ ಈ ಥರ ಫಿಕ್ಸ್ ಮಾಡಿರ್ತಾರೆ, ನಾವು ನೆನ್ಪಿಟ್ಕೋಬೇಕು ಸಾಧ್ಯವಾದಷ್ಟು. ಸೊ 2019-20 ಈಸ್ ಅವರ್ ಪ್ರೀವಿಯಸ್ ಇಯರ್, ನಮ್ಮ ಪ್ರೀವಿಯಸ್ ಇಯರು 289 ಚೆನ್ನಾಗಿ ನೆನ್ಪಿಟ್ಕೋಬೇಕು. ಪ್ರಾಬ್ಲಮ್ ಅಲ್ಲಿ ಸಾಧ್ಯವಾದಷ್ಟು ಕೊಟ್ಟಿರ್ತಾರೆ, ಯಾವ್ಯಾವ ವರ್ಷದ್ದು ಅಸೆಟ್ ಪರ್ಚೇಸ್ ಮಾಡಿದ್ದೀವಿ, ಸೇಲ್ ಮಾಡಿದ್ದೀವಿ, ಮತ್ತೆ ಇಂಪ್ರೂವ್ಮೆಂಟ್ ಯಾವಾಗ ಆಗಿದೆ ಅವೆಲ್ಲ ಕೊಟ್ಟಿರ್ತಾರೆ. ಆದ್ರೂ ನಾವು ನೆನ್ಪಿಟ್ಕೋಬೇಕು. ಫಸ್ಟ್ ಇಯರ್ 100 ಇರುತ್ತೆ, ನಮ್ಮ ಪ್ರೀವಿಯಸ್ ಇಯರ್ 19-20ಗೆ 289 ಇರುತ್ತೆ, ನೆನ್ಪಿಟ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್.
ನೆಕ್ಸ್ಟ್ ಇಂಡೆಕ್ಸೇಷನ್ ಮಾಡೋದು ಹೇಗೆ, ಕಾಸ್ಟ್ ಆಫ್ ಅಕ್ವಿಷನ್ಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಷನ್ ಅಂತ ನೋಡಿದ್ವಿ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಬರುತ್ತೆ. ಇಂಡೆಕ್ಸೇಷನ್ ಮಾಡೋದು ಹೇಗೆ, ಫಾರ್ಮುಲಾ ನೋಡೋಣ. ಮೊದಲನೇದು, ಇಫ್ ದ ಅಸೆಟ್ ಈಸ್ ಅಕ್ವೈರ್ಡ್ ಬಿಫೋರ್ 1/4/2001, ತುಂಬಾ ಇಂಪಾರ್ಟೆಂಟ್ ಇದು, 1/4/2001 ಮೊದಲು ಪರ್ಚೇಸ್ ಮಾಡಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಕಾಸ್ಟ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಸ್ ಆನ್ 1/4/2001 whichever is higher divided by 100 into ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಫಾರ್ ದ ಇಯರ್ ಆಫ್ ಸೇಲ್ ಅಥವಾ ಟ್ರಾನ್ಸ್ಫರ್. ನೆನ್ಪಿಟ್ಕೋಬೇಕು, ಯಾವಾಗ 1/4/2001 ಮೊದಲು ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ನಾವು ಖರ್ಚು ಮಾಡಿರೋದು ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1/4/2001ಗೆ, ಇವೆರಡರಲ್ಲಿ ಜಾಸ್ತಿ ಯಾವ್ದಿದೆಯೋ ಅದನ್ನ ಡಿವೈಡೆಡ್ ಬೈ 100 ಇಂಟು ಸೇಲ್ ಮಾಡಿರ್ತಕ್ಕಂಥ ವರ್ಷದ, ಅಂದ್ರೆ ನಮ್ದು 1920 289 ತಗೋಬೇಕು. ದಿಸ್ ಈಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಫ್ ದ ಅಸೆಟ್ ಈಸ್ ಪರ್ಚೇಸ್ಡ್ ಬಿಫೋರ್ 1/4/2001. ನೆಕ್ಸ್ಟ್, if the asset is acquired after 1/4/2001, cost of acquisition is equal to actual cost divided by CII for the year of purchase into CII for the year of sale. ಈ CII for the year of sale ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ 289, ಇನ್ಯಾವುದೂ ಅಲ್ಲ. ಅದಕ್ಕೆ ನಾನು ಕಲರ್ ಶೇಡ್ ಮಾಡಿದ್ದೀನಿ ನೋಡಿ. ಇಲ್ಲಿ 1/4/2001 ಆದ್ಮೇಲೆ ತಗೊಂಡಿದ್ರೆ ಆಕ್ಚುಯಲ್ ಕಾಸ್ಟ್ ನಾವು ಎಷ್ಟು ಕೊಟ್ಟಿರ್ತೀವಿ ಅದನ್ನು ತಗೋಬೇಕು. ಮತ್ತೆ ಇಲ್ಲಿ CII ಯಾವ್ದು ತಗೋಬೇಕು, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂದ್ರೆ ಯಾವ ವರ್ಷ ಪರ್ಚೇಸ್ ಮಾಡಿದ್ರೆ ಅದನ್ನ ತಗೋಬೇಕು, ಯಾವಾಗ 1/4/2001 ಆದ್ಮೇಲೆ. ಇಲ್ಲಿ CII ಅಂದ್ರೆ ಏನ್, CII ಅಂದ್ರೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ನೆಕ್ಸ್ಟ್ ಒನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಬಿಫೋರ್ 1/4/2001 ಟು ಬಿ ಇಗ್ನೋರ್ಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 1/4/2001 ಮೊದಲು ಅಸೆಟ್ ಪರ್ಚೇಸ್ ಮಾಡಿದ್ದು ಇಂಪ್ರೂವ್ಮೆಂಟ್ ಅಂದ್ರೆ ಆ ಅಸೆಟ್ಗೆ ಅಡಿಷನ್ ಏನಾದರೂ ಮಾಡಿ ಖರ್ಚು ಮಾಡಿದ್ರೆ ಅದನ್ನ ನಾವು ತಗೋಬಾರ್ದು. ಯಾವಾಗ, ಇಫ್ ಇಟ್ ಈಸ್ ಡನ್ ಬಿಫೋರ್ 1/4/2001 ಬಿಟ್ಬಿಡ್ಬೇಕು ಅದನ್ನ. ನೆಕ್ಸ್ಟ್ ಒನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇನ್ಕರ್ಡ್ ಆಫ್ಟರ್ 1/4/2001, ಅವಾಗ ಯಾವ ತರ ಮಾಡಬೇಕು, ಅದನ್ನ ನಾವು ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತ ಕರಿತೀವಿ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇಸ್ ಈಕ್ವಲ್ ಟು ಇಂಪ್ರೂವ್ಮೆಂಟ್ ಕಾಸ್ಟ್ divided by CII for the year of improvement into CII for the year of sale, ಅಂದ್ರೆ ನಮ್ಮ ಪ್ರೀವಿಯಸ್ ಇಯರ್ 289. ಇಂಪ್ರೂವ್ಮೆಂಟ್ ಕಾಸ್ಟ್ ಅಂದ್ರೆ ಆ ಮನೆಗೆ ಅಥವಾ ಆ ಒಂದು ಅಸೆಟ್ಗೆ ಎಕ್ಸ್ಟ್ರಾ ಖರ್ಚು ಮಾಡೋದು, ಡಿವೈಡೆಡ್ ಬೈ ಯಾವ ವರ್ಷ ಮಾಡಿದ್ರೆ ಆ ವರ್ಷದ CII ತಗೋಬೇಕು. ನೆನಪಿರುತ್ತಾ? ನೆಕ್ಸ್ಟ್, ಕಾಸ್ಟ್ ಆಫ್ ಅಕ್ವಿಸಿಷನ್ ಆಫ್ ಒರಿಜಿನಲ್ ಶೇರ್ಸ್, ರೈಟ್ ಶೇರ್ಸ್ ಅಂಡ್ ಬೋನಸ್ ಶೇರ್ಸ್. ಇಲ್ಲಿ ನೆನ್ಪಿಟ್ಕೋಬೇಕು ನೀವು. ಒರಿಜಿನಲ್ ಶೇರ್ಸು, ರೈಟ್ ಶೇರ್ಸು ಮತ್ತೆ ಬೋನಸ್ ಶೇರ್ಸ್ ಯಾವ ತರ ಮಾಡೋದು. ಫಸ್ಟ್ ಸೇಲ್ ಕನ್ಸಿಡರೇಷನ್ 3ರಲ್ಲೂ ತಗೋತೀವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದ್ರೆ ಲೆಸ್ ಮಾಡ್ತೀವಿ, ಅದನ್ನ ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಕರಿತೀವಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಯಾವ ತರ ಮಾಡ್ತೀವಿ, ಶೇರ್ಸ್ ಇಶ್ಯೂಡ್ ಬಿಫೋರ್ 1/4/2001 ಆದರೆ ಆಕ್ಚುಯಲ್ ಕಾಸ್ಟ್ ಅಥವಾ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್ ತಗೋಬೇಕು. ಯಾವ ಕೇಸಲ್ಲಿ, ಒರಿಜಿನಲ್ ಶೇರ್ಸ್ ಅಂಡ್ ರೈಟ್ ಶೇರ್ಸ್ ಆದ್ರೆ. ಬೋನಸ್ ಶೇರ್ಸ್ ಅಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂನೇ ತಗೋಬೇಕು. ಇಫ್ ದ ಬೋನಸ್ ಶೇರ್ಸ್ ಇಶ್ಯೂಡ್ ಆಫ್ಟರ್ 1/4/2001 ಅಂದ್ರೆ ಆಕ್ಚುಯಲ್ ಕಾಸ್ಟ್ ಯಾವುದರಲ್ಲಿ, ಒರಿಜಿನಲ್ ಶೇರ್ಸ್ಗೆ, ರೈಟ್ ಶೇರ್ಸ್ಗೆ ಆಕ್ಚುಯಲ್ ಕಾಸ್ಟ್ ತಗೋಬೇಕು, ಬೋನಸ್ ಶೇರ್ಸ್ಗೆ ನಿಲ್ ಅಂತ ತಗೋಬೇಕಾಗತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನಮಗೆ ಚೆನ್ನಾಗಿ ನೆನಪಿರಬೇಕಾಗಿರ್ತಕ್ಕಂಥದ್ದು. ಓಕೆ, ದೆನ್ ಫೈನಲಿ ಗ್ರಾಸ್ ಕ್ಯಾಪಿಟಲ್ ಗೇನ್ ಬರುತ್ತೆ ನಮಗೆ. ಇಷ್ಟು ಚೆನ್ನಾಗಿ ನೀವು ನೆನ್ಪಿಟ್ಕೊಂಡ್ರೆ ಕ್ಯಾಪಿಟಲ್ ಗೇನ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ತುಂಬಾ ಸರಳ. ಓಕೆನಾ? ಓಕೆ, ಇಷ್ಟೊತ್ತು ನಾನು ಹೇಳಿರ್ತಕ್ಕಂಥದ್ದು ಫಾರ್ಮ್ಯಾಟ್ಸ್ ಚೆನ್ನಾಗಿ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಈ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.